ಬ್ಯಾಂಗ್ಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ 118 ಕಿಲೋಮೀಟರ್ ಲೆಂತು. ಇಲ್ಲಿ ನೈಸ್ ರಿಂಗ್ ರೋಡ್ ಟು ದ ಮೈಸೂರು ರಿಂಗ್ ರೋಡ್ಗೆ 50 ಕಿಲೋಮೀಟ್ರ್ ಬೈಪಾಸ್ ಇದೆ ಇದರಲ್ಲಿ. ಮಿಕ್ಕಿದ್ದು ಎಕ್ಸಿಸ್ಟಿಂಗ್ ರೋಡ್ ಫಾಲೋ ಆಗುತ್ತೆ. ಈ ರೋಡನ್ನು ಭಾಳಷ್ಟು ಸ್ಟ್ರೈಟಾಗಿ ಮಾಡೋಕ್ಕಾಗಲಿಲ್ಲ. ಕಾರಣ ಏನಂದರೆ ನಾವು ಯಾವುದೇ ಕಾರಣಕ್ಕೂ ಆ ಅಲೈನ್ಮೆಂಟನ್ನು ಟಚ್ ಮಾಡಬಾರ್ದು. ಲೀಗಲ್ ಅಟ್ರಾಕ್ಷನ್ ಆದರೆ ಸ್ಟೇ ಆಗಿಬಿಡುತ್ತೆ. ಯಾವ ಅಲೈನ್ಮೆಂಟನ್ನು ಟಚ್ ಮಾಡಬಾರ್ದು? ನೈಸ್ನವ್ರದ್ದನ್ನು. ಓಕೆ. ನೈಸ್ನವ್ರದ್ದು ಅಲೈನ್ಮೆಂಟ್ ಭಾಳ ಸ್ಟ್ರೈಟ್ ಆಗಿದೆ. ಸುಮಾರು ಧಾರ್ಮಿಕ ಕ್ಷೇತ್ರಗಳೇ ಒಂದು 48 ಕಡೆ ಇತ್ತು. ಅಂದರೆ ದೇವಸ್ಥಾನಗಳು, ಆ ಥರ ದರ್ಗಾಗಳು, ಆ ಥರ. ನಾವು ಹೋಗಬೇಕು, ಹೋದ ತಕ್ಷಣ ಹೊಡೆಯೋಕ್ಕಾಗಲ್ಲ. ಅದನ್ನು ಯಾವುದೇ ಬಿಲ್ಡಿಂಗ್ ಹೊಡೆಯೋಕ್ಕಾಗಲ್ಲ. ಜನಗಳಿಗೆ ನಾವು ಕಾಂಪನ್ಸೇಷನ್ ಕೊಡಬೇಕು. ಅವರು ಬೇರೆ ಕಡೆ ವರ್ಗಾಯಿಸೋಕ್ಕೆ ಟೈಮು ಬೇಕು. ಸೊ ಇಲ್ಲಿ ನಿಮಗೆ ಮೋಸ್ಟ್ ಚಾಲೆಂಜಿಂಗ್ ಅನಿಸಿದ್ದು ಯಾವುದು ಸರ್? ಫಸ್ಟ್ ಯುಟಿಲಿಟಿ ಶಿಫ್ಟ್ ಮಾಡಬೇಕು, ಪ್ಲಸ್ ಫಾರೆಸ್ಟ್ ಲ್ಯಾಂಡ್ ಪರ್ಮಿಷನ್ ತೊಗೋಬೇಕು, ಟ್ರೀ ಕಟಿಂಗ್ ಮಾಡಬೇಕು, ಲ್ಯಾಂಡ್ ಪೊಸೆಷನ್ ತೊಗೋಬೇಕು. ಆಮೇಲಿಂದ ನನ್ನ ಡಿಸೈನ್ಗೆ ಸರಿಯಾಗುತ್ತಾ ಹಿಂದೆ ಮಾಡಿರೋದು. ಯಾಕಂದರೆ ಯಾವಾಗಲೂ ಸರ್ವೆ ಅಂದಮೇಲೆ ಸ್ವಲ್ಪ ಎರರ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಸರಿದೂಗಿಸಿ ತಿರ್ಗಾ ಡಿಸೈನ್ ಕರೆಕ್ಟ್ ಮಾಡ್ಕೋಬೇಕು. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಬ್ಯಾಂಗ್ಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ, ಆಕ್ಸೆಸ್ ಕಂಟ್ರೋಲ್ಡ್ ಎಕ್ಸ್‌ಪ್ರೆಸ್ ವೇ ಅಂತ ನಾವೇನು ಕರಿತೀವಿ, ಅದ್ರ ಬಗ್ಗೆ ನಾವು ಪ್ರತಿದಿನ ಪೇಪರ್ಗಳಲ್ಲಿ ಓದ್ತಿದ್ವಿ. ಮೈಸೂರು ಕೊಡಗು ಸಂಸದರ ಆಗಿದ್ದಂಥ ಪ್ರತಾಪ್ ಸಿಂಹ ಅವರು ಅದ್ರ ಬಗ್ಗೆ ಅಪ್ಡೇಟ್ಗಳನ್ನ ಕೊಡ್ತಾನೆ ಇರ್ತಿದ್ರು. ಆಮೇಲೆ ಅಲ್ಲಿ ಸಾಕಷ್ಟು ಟೋಲ್ ಬಗ್ಗೆನೂ ಗಲಾಟೆ ಆಗಿರೋದೆಲ್ಲ ನೋಡಿದ್ವಿ. ಬಟ್ ಒಂದು ಸಲ ಓಪನ್ ಆದಮೇಲೆ ಅಂದರೆ ಆಕ್ಸಿಡೆಂಟ್ಗಳಾದವು. ಶುರು ಆದಾಗ ಸುಮಾರು ಅಲ್ಲಿ ಆಕ್ಸಿಡೆಂಟ್ಗಳಾದವು. ಅದ್ರ ಹೊರತುಪಡಿಸಿ ಈಗ ಅದನ್ನು ನಾವು ಎಷ್ಟು ಜನ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ಒಂದು ಸಲ ನೀವು ಬೆಂಗಳೂರಿಂದ ಕಾರಲ್ಲಿ ಕೂತ್ಕೊಂಡ್ರೆ ನಿಮ್ಮ ಮೈಸೂರು ಶ್ರೀರಂಗಪಟ್ಟಣ ಬಂದಮೇಲೆ ಗೊತ್ತಾಗುತ್ತೆ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತೇಳಿ. ಮಧ್ಯೆ ಏನೂ ಗೊತ್ತಾಗಲ್ಲ, ಅಷ್ಟು ಸ್ಪೀಡಾಗಿ ಹೋಗ್ತೀವಿ. ಮೈಸೂರಿಂದ ಬರಬೇಕಾದ್ರೂ ಹಾಗೆ ಡೈರೆಕ್ಟಾಗಿ ನಾವು ಕುಂಬಳಗೂಡು ಬರೋ ತನಕ ನಮ್ಗೆ ಗೊತ್ತಾಗಲ್ಲ ನಾವು ಬೆಂಗಳೂರು ಎಲ್ಲಿದೆ ಅನ್ನೋದು. ಅಂದರೆ ಅಷ್ಟು ಫಾಸ್ಟಾಗಿ ಆಮೇಲೆ ಒಂದು ಸ್ಪೀಡ್ ನೀವು ಹೇಳ್ದಂಗೆ 80-100 ಈ ಸ್ಪೀಡಲ್ಲಿ ಬಂದರೆ ಅದರಷ್ಟು ಅದ್ಭುತವಾದ ಹೈವೇ ನಾನು ನೋಡಿಲ್ಲ ಎಲ್ಲೂ ಕೂಡ. ಸೊ ಅದರ ಪ್ರೊಜೆಕ್ಟ್ ಡೈರೆಕ್ಟರ್ ಆಗಿದ್ರಿ ನೀವು 6 ವರ್ಷಗಳ ಕಾಲ. ಸೊ ಅದರಲ್ಲಿ ಏನು ಸವಾಲುಗಳನ್ನ ಎದುರಿಸಿದ್ರಿ, ಏನು ಅನುಭವ ಇದೆ ಸರ್ ನಿಮ್ಮದು ಅದರಲ್ಲಿ? ಅದು ಆ್ಯಕ್ಚುಲಾಗಿ ಸುಮಾರು 2000 ನಾನು ಬಂದಿದ್ದು 2017 ಅಲ್ಲಿಗೆ ಬಂದೆ ನಾನು. ಓಕೆ. ಇದು ಮೊದಲು ಸ್ಟೇಟ್ ಹೈವೇ ಆಗಿತ್ತು. 2013-14 ನ್ಯಾಷನಲ್ ಹೈವೇ ಕನ್ವರ್ಟ್ ಆಯಿತು. 2012 ಶುರು ಮಾಡಿದ್ರು ಇದನ್ನು 6 ಲೇನ್ ಮಾಡಬೇಕು ಅದು ಇದು ಅಂತೇಳಿ ಸ್ಟೇಟ್ ಗೌರ್ಮೆಂಟಲ್ಲಿ ಶುರು ಮಾಡಿದ್ರು ಇದನ್ನು. ಆಮೇಲಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ಇದು ನ್ಯಾಷನಲ್ ಹೈವೇ ಕನ್ವರ್ಟ್ ಆಯಿತು. ಅಲ್ಲಿಂದ ಪ್ಲಾನಿಂಗ್ ಶುರು ಆಗಿದೆ. ಇದು ಹಿಂದಿನಿಂದನೂ ಪ್ಲಾನಿಂಗ್ ಶುರು ಆಯಿತು. ಬಟ್ ಆದಮೇಲೆ ಬಂದು 17 ಕ್ಯಾಬಿನೆಟ್ ಅಪ್ರೂವಲ್ ಸಿಗ್ತದೆ ಆ್ಯಕ್ಚುಲಿ. ಬಟ್ 17 ಬಟ್ ಇದರಲ್ಲಿ ಭಾಳಷ್ಟು ಕಾನೂನು ತೊಡಕುಗಳಿದ್ವು ಮೊದಲು. ಹೌದಾ? ಏನಂದರೆ ಇದಕ್ಕೆ ಪ್ಯಾರಲಲ್ ಆಗಿ ನೈಸ್ ರೋಡ್ ಒಂದಿದೆ, ಹೌದು, ಅಲೈನ್ಮೆಂಟ್ ಇದೆ. ಅದು ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿದೆ. ಹಾಗಾಗಿ ಈ ರೋಡನ್ನು ಭಾಳಷ್ಟು ಸ್ಟ್ರೈಟಾಗಿ ಮಾಡೋಕ್ಕಾಗಲಿಲ್ಲ. ಕಾರಣ ಏನಂದರೆ ನಾವು ಯಾವುದೇ ಕಾರಣಕ್ಕೂ ಆ ಅಲೈನ್ಮೆಂಟನ್ನು ಟಚ್ ಮಾಡಬಾರ್ದು. ಲೀಗಲ್ ಅಟ್ರಾಕ್ಷನ್ ಆದರೆ ಸ್ಟೇ ಆಗಿಬಿಡುತ್ತೆ. ನೈಸ್ನವ್ರದ್ದು ಅಲೈನ್ಮೆಂಟ್ ಭಾಳ ಸ್ಟ್ರೈಟ್ ಆಗಿದೆ ಬೆಂಗಳೂರು ಮೈಸೂರು. ಆ ಅಲೈನ್ಮೆಂಟ್ಗೆ ಯಾವುದೇ ಕಾರಣಕ್ಕೂ ಟಚ್ ಮಾಡದೇ ಕೆಲಸ ಮಾಡಬೇಕು ಅಂತೇಳಿ ಪ್ಲಾನಿಂಗ್ ನಡೀತು. ಪ್ಲಸ್ ಹಾಗಾಗಿ ಜೊತೆಗೆ ಈ ಎಕ್ಸಿಸ್ಟಿಂಗ್ ರೋಡನ್ನೇ ಆಲ್ಮೋಸ್ಟ್ ಫಾಲೋ ಮಾಡಿದ್ದೀವಿ. ಜೊತೆಗೆ 5 ಕಡೆ ಬೈಪಾಸ್ ಮಾಡಿದ್ದೀವಿ. ಟೋಟಲ್ ಲೆಂತ್ ಬಂದು 117.8 ಕಿಲೋಮೀಟ್ರ್, ಆಲ್ಮೋಸ್ಟ್ 118 ಕಿಲೋಮೀಟರ್ ಲೆಂತು. ಇಲ್ಲಿ ನೈಸ್ ರಿಂಗ್ ರೋಡ್ ಟು ದ ಮೈಸೂರು ರಿಂಗ್ ರೋಡ್ಗೆ. ಈ 120 ಕಿಲೋಮೀಟ್ರಲ್ಲಿ 50 ಕಿಲೋಮೀಟ್ರ್ ಬೈಪಾಸ್ ಇದೆ ಇದರಲ್ಲಿ. ಮಿಕ್ಕಿದ್ದು ಎಕ್ಸಿಸ್ಟಿಂಗ್ ರೋಡ್ ಫಾಲೋ ಆಗುತ್ತೆ. ಎಷ್ಟು ಕಿಲೋಮೀಟರ್ ಬೈಪಾಸ್? 50 ಕಿಲೋಮೀಟರ್ ಬೈಪಾಸ್ ಇದೆ. ರಾಮನಗರ ಚನ್ನಪಟ್ಟಣನೇ ಒಂದು 28 ಕಿಲೋಮೀಟ್ರ್ ಬೈಪಾಸ್ ಇದೆ. 22 ಕಿಲೋಮೀಟ್ರು ಪ್ಲಸ್ 9 ಕಿಲೋಮೀಟ್ರು ಬಿಡದಿ ಬೈಪಾಸ್ ಇದೆ. ನೆಕ್ಸ್ಟು ಮದ್ದೂರು ಹಾಫ್ ಎಲಿವೇಟೆಡ್ ಹಾಫ್ ಬೈಪಾಸ್ ಇದೆ. ನೆಕ್ಸ್ಟ್ ಶ್ರೀರಂಗಪಟ್ಟಣ ಬೈಪಾಸ್ ಇದೆ. ಇದಿಷ್ಟು ಕಡೆ ಬೈಪಾಸ್ ಮಾಡಿದ್ವಿ. ಇದು ಅಲೈನ್ಮೆಂಟ್ ಹಿಂದೆಯೇ ಫೈನಲ್ ಆಗಿತ್ತು. ನಾನು 2017 ಬರೋದ್ರೊಳಗಡೆ ಆಗಲೇ ಲ್ಯಾಂಡ್ ಅಕ್ವಿಷನ್ ನೋಟಿಫಿಕೇಷನ್ ಎಲ್ಲ ಆಗಿಬಿಟ್ಟಿತ್ತು. ಆದಮೇಲಿಂದ ಒಂದು ಸಾರ್ತಿ ಲ್ಯಾಂಡ್ ಅಕ್ವಿಷನ್ ನೋಟಿಫಿಕೇಷನ್ ಆದಮೇಲೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ನಮಗೆ ಯಾರಿಗೂ ಅಧಿಕಾರ ಇಲ್ಲ. ಯಾಕಂದರೆ ಕೇಂದ್ರ ಸರ್ಕಾರದ ಗೆಜೆಟಲ್ಲಿ ನೋಟಿಫೈ ಆಗಿಬಿಡುತ್ತೆ ಲ್ಯಾಂಡ್ ಸಮೇತ. ಅದನ್ನು ಚೇಂಜ್ ಮಾಡಬೇಕು ಅಂದರೆ ಸೆಂಟ್ರಲ್ ಕ್ಯಾಬಿನೆಟ್ಗೆ ಹೋಗಬೇಕು. ಹಾಗಾಗಿ ಏನು ಅಲೈನ್ಮೆಂಟ್ ಅಪ್ರೂವ್ ಆಗಿದೆ ಅದರಲ್ಲೇ ನಾವು ಕೆಲಸ ಮಾಡಬೇಕು. ಅದೊಂದು ಕನ್ಸ್ಟ್ರೆಂಟು. ಮತ್ತು ಹಿಂದೆ ಏನು ಡಿಸೈನ್ ಆಗಿದೆ ಅದನ್ನೇ ನಾವು ಫಾಲೋ ಮಾಡಬೇಕು. ಸಾಮಾನ್ಯ ಯಾವುದೇ ನಾವು ಮನೆ ಕಟ್ಟೋಕೆ ಹೋದ್ರೂ
ಪ್ರತಿಯೊಂದೂ ಡ್ಯೂರಿಂಗ್ ದ ಪ್ರೋಸೆಸ್ಸಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಫೈನಲ್ ಪ್ರಾಡಕ್ಟ್ ಆಗೋದ್ರೊಳಗಡೆ. ಹಾಗಾಗಿ ಜೊತೆಗೆ ನಾವು ಪ್ರಕೃತಿ ಜೊತೆ ಕೆಲಸ ಮಾಡಬೇಕು. ರೋಡ್ ಅಂದಮೇಲೆ ನಾನು ಪ್ರಕೃತಿ ಜೊತೆ ಕೆಲಸ ಮಾಡಬೇಕಾದ್ರೆ ಪ್ರಕೃತಿಗೆ ಹೊಂದ್ಕೊಂಡಂಗೆ ಮಾಡಬೇಕು. ಆಮೇಲಿಂದ ನಾವು ಪ್ರತಿ ಸತಿ ಅಗದಾಗ ಇದು ಮಾಡಿದಾಗ ಭಾಳಷ್ಟು ಚೇಂಜಸ್ ಕಾಣ್ತೀವಿ. ಅದಕ್ಕೆ ತಕ್ಕಂತೆ ತಿರ್ಗಾ ಅಲ್ಲಲ್ಲಿ ಸೊಲ್ಯೂಷನ್ಸ್ಗಳು ಬೇಕು ಮಾಡಿದ್ವಿ. ಪ್ಲಸ್ ಇದರಲ್ಲಿ ಕಾನೂನು ತೊಡಕೆ ಏನಿತ್ತು ಅಂದರೆ ಸುಮಾರು ಇದರಲ್ಲಿ 25 ಹೆಕ್ಟೇರ್ ಲ್ಯಾಂಡು ನೈಸ್ನವ್ರದ್ದು ಲ್ಯಾಂಡ್ ಅಕ್ವಿಸಿಷನು ಸ್ಯಾಟಲೈಟ್ ಟೌನ್ಗೆ ನೋಟಿಫೈ ಆಗಿತ್ತು. ಅವ್ರ ಅಲೈನ್ಮೆಂಟ್ ಅಲ್ಲದೆ ಸ್ಯಾಟಲೈಟ್ ಟೌನ್ ಬೇರೆ ಅವ್ರಗಳದ್ದು ಇದೆ ಪ್ಲ್ಯಾನು. ನಾವು ಅಲೈನ್ಮೆಂಟ್ ಟಚ್ ಮಾಡಿದೆ ಸ್ಯಾಟಲೈಟ್ ಟೌನ್ಗೆ ಇನಿಷಿಯಲ್ ನೋಟಿಫಿಕೇಷನ್ ಆಗಿತ್ತು. ಅದರಲ್ಲೂ ಹೋಗ್ಬಿಟ್ಟಿತ್ತು. ನಮ್ಮ ಅಲೈನ್ಮೆಂಟ್ ಪಾಸ್ ಆಗಿತ್ತು ಬಿಡದಿ ಬೈಪಾಸಲ್ಲಿ, ರಾಮನಗರ ಚನ್ನಪಟ್ಟಣ ಬೈಪಾಸಲ್ಲೆಲ್ಲ. ಅದೊಂದು ಕಾನೂನು ತೊಡಕಿತ್ತು ನಮಗೆ. ಅದನ್ನು ಕೆವಿಯೇಟ್ ಹಾಕಿ ನೈಸ್ನವ್ರ ಮೇಲೆ ನಾವು ನೋಟಿಫಿಕೇಷನ್ ಜೊತೆಗೆ ರಾಜ್ಯ ಸರ್ಕಾರದ ಲೀಗಲ್ ಕೋಆಪ್ರೇಷನ್ನಿಂದ ಮತ್ತು ಒಪಿನಿಯನ್ ತೊಗೊಂಡು ಹೈಕೋರ್ಟಲ್ಲಿ ಕೆವಿಯೇಟ್ ಹಾಕಿ ನಾವು ಫಸ್ಟ್ ಅದನ್ನು ಲ್ಯಾಂಡನ್ನು ಥ್ರೂ ಮಾಡ್ಕೋಬೇಕಾಗಿತ್ತು. ಇದಲ್ಲದೆ ಲ್ಯಾಂಡ್ ಅಕ್ವಿಸಿಷನಲ್ಲಿ ಸುಮಾರು 2500 ಬಿಲ್ಡಿಂಗ್ಗಳು ಎಫೆಕ್ಟ್ ಆಯಿತು. ಸರ್ ಅದಕ್ಕಿಂತ ಮುಂಚೆ ಈ ಅಲೈನ್ಮೆಂಟ್ ಅಂತ ಹೇಳಿದ್ರಲ್ಲ ನೀವು, ನೈಸ್ ಅಲೈನ್ಮೆಂಟ್ಗೆ ನಾವು ಅದ್ರ ಬಗ್ಗೆ ಹೇಳಿದ್ರೆ ಏನು ಸರ್ ಹಂಗಂದ್ರೆ ಒಂದು ಸ್ವಲ್ಪ ಹೇಳ್ಬೋದು? ಅಂದರೆ ಈ ನೈಸ್ ಕಾರಿಡಾರ್ನವರು ಒಂದು ಏನು ಪಥ ಅಂತ ಒಂದು ಫಸ್ಟ್ ಕಾನ್ಸೆಪ್ಟ್ ಡಿಸೈನ್ ಮಾಡ್ತಿರಲ್ಲ. ಒಂದು ಆರಿಜನ್ A to B ಹೋಗ್ಬೇಕಾದ್ರೆ ಈ ಕಾನ್ಸೆಪ್ಟ್ ಡಿಸೈನ್ ಮಾಡಿದಾಗ ಎಲ್ಲೆಲ್ಲಿ ಹೋಗುತ್ತೆ ಅಂತ A to Z ತನಕ ಒಂದು ಪಾಯಿಂಟ್ಸ್ ಮಾಡ್ತೀರಾ ನೀವು, ಎಲ್ಲೆಲ್ಲಿ ಪಾಸ್ ಆಗುತ್ತೆ ಅಂತ. ಅದನ್ನ ಒಂದು ಅಲೈನ್ಮೆಂಟ್ ಅಂತ ಹೇಳ್ತೀವಿ ನಾವು. ಓಕೆ ಓಕೆ ಓಕೆ. ಹಾಂ, ಆ ಅಲೈನ್ಮೆಂಟನ್ನು ಹಿಂದೆ ಅಲ್ಲಿ ಫೈನಲ್ ಮಾಡಿದ್ದಾರೆ ಅವರು. ಯಾರು ಮಾಡಿದ್ದಾರೆ? ರಾಜ್ಯ ಸರ್ಕಾರ ಮತ್ತು ನೈಸ್ನವ್ರು ಇಬ್ಬರು ಸೇರಿ ಮಾಡಿದ್ದಾರೆ. ಆ ಅಲೈನ್ಮೆಂಟು ಮತ್ತು ಸುಮಾರು ಲ್ಯಾಂಡ್ ಅಕ್ವಿಸಿಷನ್ ನೋಟಿಫಿಕೇಶನ್ ಆಗಿದ್ದಾವೆ. ಅದು ಈಗ ಸುಪ್ರೀಂ ಕೋರ್ಟಲ್ಲಿ ಇದೆ. ಅದು ಇವ್ರದ್ದು ವ್ಯಾಜ್ಯ ನಡೀತಾ ಇದೆ ಆಲ್ರೆಡಿ. ಮತ್ತೀಗ ಅದ್ರದ್ದು ಏನೋ ಸುದ್ದಿ ಶುರು ಆಗಿದೆಯಲ್ಲ, ಮತ್ತೆ ನೈಸ್ ಕೂಡ ಮಾಡಬೇಕು ಅಂತ ಹೇಳಿ ಏನೋ ಇವತ್ತೇನೋ ನೋಡಿದೆ ನಾನು. ಇರಲಿ, ಅಲ್ಲ ಅದು ತೊಂದರೆ ಇಲ್ಲ, ಅದು ಆದ್ರೂ ತೊಂದರೆ ಇಲ್ಲ, ಕೆಪಾಸಿಟಿ ಅಕಾಮಡೇಟ್ ಆಗುತ್ತೆ. ಯಾಕಂದರೆ ಟ್ರಾಫಿಕ್ ಅಷ್ಟು ಆಗ್ತಾ ಇದೆ. ಓಕೆ, ಕನ್ಸಿಡರಿಂಗ್ ದ ನೆಕ್ಸ್ಟ್ 10-20 ಇಯರ್ಸ್ ಡೆವಲಪ್ಮೆಂಟ್ 2 ರೋಡ್ ಇದ್ರೂ ತಡೆಯುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ ಏನಾಗಲ್ಲ, ನೆಸೆಸಿಟಿ ಇದೆ. ಅದಾದ್ರೂ ಒಳ್ಳೆಯದೇ. ಜೊತೆಗೆ ಅದರಲ್ಲಿ ಏನಂದರೆ 100 ಮೀಟ್ರ್ ಲ್ಯಾಂಡ್ ಬಿಡ್ತಿದೆ ಅದರಲ್ಲಿ. ಎಕ್ಸ್ಪ್ರೆಸ್ ಹೈವೇನೇ ಅದು. ಆ್ಯಕ್ಚುಲಿ ಎಕ್ಸ್ಪ್ರೆಸ್ ಹೈವೇ ಅಂದರೆ 100 ಮೀಟ್ರ್ ಲ್ಯಾಂಡ್ ಬಿಟ್ಟು ಅಕ್ವೈರ್ ಮಾಡ್ಬೇಕು ನಾವು. ಅದರ ಅಲೈನ್ಮೆಂಟನ್ನು ನೀವು ಡಿಸ್ಟರ್ಬ್ ಮಾಡೋಂಗಿರಲಿಲ್ವಾ? ಅಂದರೆ ನೀವು ಆ ರೋಡಲ್ಲಿ ಮಾಡೋಂಗಿರಲಿಲ್ಲ ಅಂತ? ಅವ್ರನ್ನ ಓವರ್ಲ್ಯಾಪ್ ಮಾಡೋಂಗಿಲ್ಲ. ಓಕೆ, ಆ ಜಾಗನ ನಾನು ಉಪಯೋಗಿಸ್ಕೊಳ್ಳೋಂಗಿರಲಿಲ್ಲ. ಓಕೆ ಓಕೆ. ಅವರು ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಇಲ್ಲ ಅವರು. ಅವ್ರಿಗೆ ಆ್ಯಕ್ಚುಲಾಗಿ ನಿಮಗೆ ಇಲ್ಲಿಂದ ಕನಕಪುರ ಮತ್ತು ಈ ಕನಕಪುರ ರಾಮನಗರ ಮಧ್ಯ ಮತ್ತು ಮಳವಳ್ಳಿ ಮತ್ತು ಮದ್ದೂರು ಮಧ್ಯ ಅದೊಂಥರ ಸ್ಟ್ರೈಟ್ ಲೈನ್ ಇದ್ದಂಗಿದೆ. ಆಲ್ಮೋಸ್ಟ್ ಕಂಟಿನ್ಯೂಸ್ ಸ್ಟ್ರೈಟ್ ಲೈನ್ ಸಿಗುತ್ತೆ ಅವ್ರಿಗೆ. ಭಾಳ ಕಡಿಮೆ ಕರ್ವ್, ನಿಮಗೆ ಎಂಟೈರ್ ಲೆಂತಲ್ಲಿ ನಿಮಗೊಂದು ಭಾಳ ಕಡಿಮೆ ಕರ್ವ್ಗಳು ಸಿಗುತ್ತದೆ. ಅವ್ರದ್ದು ಅಲೈನ್ಮೆಂಟ್ ಚೆನ್ನಾಗಿದೆ ಅದಕ್ಕೆ. ಓಕೆ 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 ಓಕೆ. ಲ್ಯಾಂಡ್ ಅಕ್ವಿಷನ್ ಬಗ್ಗೆ ಹೇಳ್ತಾ ಇದ್ದೀರಿ ಸರ್ ನೀವು? ಲ್ಯಾಂಡ್ ಅಕ್ವಿಸಿಷನಲ್ಲಿ ಲ್ಯಾಂಡ್ ಅಕ್ವಿಷನಲ್ಲಿ ಇದಲ್ಲದೆ ಹಿಂದೆ ಒಂದು ಕಣ್ವ ಜಲಾಶಯ ನಿರ್ಮಾಣ ಆಗಿದೆ ರಾಮನಗರದಲ್ಲಿ. ಅದಾದಾಗ್ಲೂ ಸುಮಾರು ಜನಗಳನ್ನು ಡಿಸ್ಪ್ಲೇಸ್ ಆಗಿದೆ ರಾಜರ ಕಾಲದಲ್ಲಿ. ಅದನ್ನು ರಾಮನಗರದ ದೊಡ್ಡಮಣ್ಣಗುಡ್ಡೆ ಮತ್ತು ಅದು ಕೆಲವು ಜಾಗಗಳಲ್ಲಿ ಅವ್ರನ್ನ ಡಿಸ್ಪ್ಲೇಸ್ ಮಾಡಿದ್ದಾರೆ. 2016ರಿಂದ ಆ ಜಾಗನ ಟೈಟ್ಲ್ ರದ್ದು ಮಾಡಿ ಫಾರೆಸ್ಟ್ನವ್ರು ನಮ್ಮದು ಅಂತಿದ್ದಾರೆ. ಈ ಫಾರೆಸ್ಟ್ನವ್ರು ನಮ್ಮದು ಅಂದಮೇಲೆ ನಾವು ಫಾರೆಸ್ಟ್ ಲ್ಯಾಂಡು ಡೈವರ್ಷನ್ ಮಾಡಿಸಿದ್ವಿ. ಅದೊಂದು ಪ್ರಕ್ರಿಯೆ, 2-3 ವರ್ಷದ ಪ್ರಕ್ರಿಯೆ. ಅದು ಪರಿವೇಶ್ ಪೋರ್ಟಲ್ ಅಂತಿದೆ ಕೇಂದ್ರ ಸರ್ಕಾರದ ಎನ್ವೈರ್ನ್ಮೆಂಟಲ್ ಮಿನಿಸ್ಟ್ರಿ ಇದರಲ್ಲಿ. ಅಲ್ಲಿ ತನಕ ಹೋಗಿ ಅದನ್ನು ಅಲ್ಲಿಂದ ಡೈವರ್ಷನ್ ತರಬೇಕು. ಅದನ್ನು ಮಾಡಿಸ್ಕೊಂಬಂದ್ವಿ. ಬಟ್ ಆದರೆ ಇವರು ಆಲ್ರೆಡಿ ತೋಟ ಗೀಟ ಮಾಡಿ ಹಳ್ಳಿ ಎಲ್ಲ ಇದ್ದಾವೆ ಅಲ್ಲಿ. ಯಾರು? ಜನಗಳು. ಹಿಂದೆ ನಾವು ಕಣ್ವ ಜಲಾಶಯ ಮಾಡಿದಾಗ ಡಿಸ್ಪ್ಲೇಸ್ ಮಾಡ್ತಾವೆ. ಇದೊಂದು ಕಾನೂನು ತೊಡಕು. ಫಾರೆಸ್ಟ್ನವ್ರು ನಮ್ಮ ಲ್ಯಾಂಡು ಅಂತಾರೆ, ಜನಗಳಿಗೆ ಅಲಾಟ್ ಆಗಿದೆ ಹಿಂದೆನೇ. ಅವ್ರ ಹಕ್ಕನ್ನು ರದ್ದು ಮಾಡಿಬಿಟ್ಟಿದ್ದಾರೆ 2016ರಿಂದ. ಇನ್ನೊಂದು ಕಡೆ ಅವ್ರಿಗೆ ಕಾಂಪನ್ಸೇಷನ್ ಕೊಡೋ, ಈ ಒಂದು ಕಡೆ ನಾವು ಫಾರೆಸ್ಟ್ ಲ್ಯಾಂಡ್ ಡೈವರ್ಷನ್ ಮಾಡಿದ್ರೆ ಫಾರೆಸ್ಟ್ನವ್ರಿಗೂ ದುಡ್ಡು ಕಟ್ಟಬೇಕು, ಇನ್ನೊಂದು ಕಡೆ ಜನಗಳಿಗೂ ಲ್ಯಾಂಡ್ ಅಕ್ವಿಸಿಷನ್ ದುಡ್ಡು ಕೊಡಬೇಕು. ಇದೊಂಥರ ಸಂದಿಗ್ಧ ಪರಿಸ್ಥಿತಿ ಆನ್ ಪೇಪರಲ್ಲಿ. ಆಮೇಲೆ ಅದನ್ನು ಮಾಡಿಸಿ ತಂದ್ವಿ. ಆಮೇಲೆ ಬಟ್ ಟೈಟ್ಲ್ ಇಲ್ಲದೆ ಕೊಡೋಕ್ಕಾಗಲ್ಲ. ಕೋರ್ಟ್ಗಿಟ್ಟು ಅದನ್ನು ಕಡೆಗೆ ರಾಜ್ಯ ಸರ್ಕಾರದ ಒಂದು ಇದರಿಂದ ಕೋಆಪ್ರೇಷನಿಂದ ಪೊಸೆಷನ್ ತೊಗೊಂಡು ಕೆಲಸ ಮಾಡಬೇಕಾಗಿ ಬಂತು. ಅದನ್ನು ಮಾಡಿದ್ವಿ. ಅದೊಂದು ಚಾಲೆಂಜಿಂಗ್ ಜಾಬ್. ಜೊತೆಗೆ ಸುಮಾರು ಧಾರ್ಮಿಕ ಕ್ಷೇತ್ರಗಳೇ ಒಂದು 48 ಕಡೆ ಇತ್ತು. ಅಂದರೆ ದೇವಸ್ಥಾನಗಳು, ಆ ಥರ ದರ್ಗಾಗಳು, ಆ ಥರ. ಅದೊಂದು 48 ಕಡೆ ಇದ್ವು. ಅಂದರೆ ಎಲ್ಲರೂ ಪಾಪ
ಕೋಆಪ್ರೇಟ್ ಮಾಡಿ ಅಂದರೆ ಕಾಂಪನ್ಸೇಷನು ಸಿಕ್ತು, ಎಲ್ಲ ಹೊಸದಾಗಿ ಕಟ್ಕೊಂಡ್ರು. ಹಾಗಾಗಿ ಅದೊಂದು ಒಂದು ಸಹನ ಹೇಳಬೇಕು ಅಂದರೆ ಸೌಹಾರ್ದಯುತವಾಗಿ ನಡೀತು. ಬಟ್ ಅಂದರೆ ಟೈಮ್ ಬೇಕು, ಅದಕ್ಕೆ ಪೇಷನ್ಸ್ ಬೇಕು. ನಾವು ಹೋಗಬೇಕು, ಹೋದ ತಕ್ಷಣ ಹೊಡೆಯೋಕ್ಕಾಗಲ್ಲ, ಅದನ್ನು ಯಾವುದೇ ಬಿಲ್ಡಿಂಗ್ ಹೊಡೆಯೋಕ್ಕಾಗಲ್ಲ. ಜನಗಳಿಗೆ ನಾವು ಕಾಂಪನ್ಸೇಷನ್ ಕೊಡಬೇಕು, ಅವರು ಬೇರೆ ಕಡೆ ವರ್ಗಾಯಿಸೋಕ್ಕೆ ಟೈಮು ಬೇಕು. ಅದೆಲ್ಲವಕ್ಕೂ ಒಂದು ಸೌಹಾರ್ದಯುತವಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನೀವೇ ಮಾಡ್ತಿದ್ರಿ ಅಂದರೆ ಲ್ಯಾಂಡ್ ಅಕ್ವಿಸಿಷನ್ ಅವರು ಮಾಡೋರು, ಜೊತೆಗೆ ನಾವು ಪೊಸೆಷನ್ ತೊಗೊಂಡು ಕೆಲಸ ಮಾಡಬೇಕಾದಾಗ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮೀಟಿಂಗ್ ನಡೆಯೋದು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸು ಇವರೆಲ್ಲರ ಒಂದು ಸಹಯೋಗದಿಂದ ಕೆಲಸ ನಡೀತು. ಜೊತೆಗೆ ಹಿಂದೆ ನಮ್ಮ ಚೀಫ್ ಸೆಕ್ರೆಟರಿ ಅವರಿದ್ದರು, ತಮ್ಮ ವಿಜಯ್ ಭಾಸ್ಕರ್ ಅವರು. ಆ ಟೈಮಲ್ಲಿ ಅವರು ಪ್ರತಿ ತಿಂಗಳು ಒಂದು ಮೀಟಿಂಗ್ ತೊಗೊಳ್ಳೋರು. ಅವರು ತೊಗೊಂಡು ಎಲ್ಲೆಲ್ಲಿ ಏನೇನು ತೊಡಕಿದೆ ಅದನ್ನು ನಿವಾರಿಸೋಕ್ಕೆ ಪ್ರಯತ್ನ ಪಡೋರು. ಯಾವಾಗಲೂ ಸಾಮಾನ್ಯ ಒಂದು ರೀತಿಯಲ್ಲಿ ಚೀಫ್ ಸೆಕ್ರೆಟರಿ ಅಂದರೆ ರಾಜ್ಯ ಸರ್ಕಾರನೇ. ಚೀಫ್ ಸೆಕ್ರೆಟರಿ ಮೀಟಿಂಗ್ ತೊಗೋತಾರೆ ಅಂದರೆ ಎಲ್ಲ ಡಿಪಾರ್ಟ್ಮೆಂಟು ಅಲರ್ಟ್ ಆಗಿಬಿಡುತ್ತೆ ಸಾಮಾನ್ಯ. ಹಾಗಾಗಿ ಅವ್ರು ಮೀಟಿಂಗ್ ತೊಗೋತಾರೆ ಅಂದರೆ ಆ ವರ್ಷ ಆ ಮಂತಲ್ಲಿ ಏನು ಅಜೆಂಡಾ ಹಾಕಿರ್ತೀವಿ ಮೀಟಿಂಗ್ಗೆ, ಅದಕ್ಕೆ ಒಂದು ವಾರದಿಂದನೇ ಆಲ್ಮೋಸ್ಟ್ ರಿಸಾಲ್ವ್ ಆಗಿಬಿಡೋದು 70-80%. ಓಕೆ, ಅದೊಂದು ಒಂದು ಒಳ್ಳೆ ಫಾಲೋ ಅಪ್ ಮತ್ತು ಒಂದು ಒಳ್ಳೆ ಸಹಯೋಗ ರಾಜ್ಯ ಸರ್ಕಾರದಿಂದ. ಹಾಗಾಗಿ ಕೆಲಸಗಳು ನಡೀತು. ಜೊತೆಗೆ ನಾವುಗಳು ಅದರ ಈ ಫಾಲೋ ಅಪ್ ಮಾಡಲೇಬೇಕು. ಪರ್ಸೂ ಮಾಡದೆ ಹೋದರೆ ಯಾವ ಕೆಲಸನೂ ಆಗೋಲ್ಲ. ಅದಕ್ಕೆ ತಕ್ಕಂಗೆ ನಾವು ಪರ್ಸೂ ಮಾಡಬೇಕು. ಗ್ರೌಂಡಲ್ಲಿ ಜಾಗ ಪೊಸೆಷನ್ ಸಿಕ್ಕಿ ಕೆಲಸ ಮಾಡಬೇಕು. ಜೊತೆಗೆ ಏಜೆನ್ಸಿ ಬಂದಿದ್ದು ಒಂದು ಸ್ವಲ್ಪ ಅಗ್ರೆಸಿವೆ. ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಅವರು. ಏನು ಸರ್ ಅರ್ಥ ಅಂದರೆ ನಿಮಗೆ ಕಂಟಿನ್ಯೂಸ್ ಆಗಿ ಲ್ಯಾಂಡ್ ಸಿಗ್ತಾ ಇಲ್ಲ. ರಾಮನಗರ ಬೈಪಾಸೇ ಒಂದು 8 ಬಿಟ್ಟಲ್ಲಿ ಸಿಕ್ಕಿದೆ, ಕಂಟಿನ್ಯೂಸ್ ಹೋಗೋಕ್ಕೆ ಆಗಲ್ಲ. ಹಂಗೆಲ್ಲ ಇತ್ತು. ಅವ್ನು ಎಲ್ಲೆಲ್ಲಿ ಸಿಗುತ್ತೆ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹಂಗಾಗಿ ಕೆಲಸ ಮಾಡೋದು. ಹಾಗಾಗಿ ಏನಾಗುತ್ತೆ ಅಂದರೆ ನಮಗೆ ಅಂದರೆ ಈ ನೆಕ್ಸ್ಟ್ ಇದರಲ್ಲಿ ಇನ್ನೂ ರೈಡಿಂಗ್ ಕಂಫರ್ಟ್ ಬರುತ್ತೆ. ಬಿಟ್ಸ್ ಆ್ಯಂಡ್ ಪೀಸಲ್ಲಿ ಕೆಲಸ ಮಾಡಿದಾಗ ಒಂಥರ ಕಂಟಿನ್ಯೂಟಿ ಆಫ್ ಇದು ಬರೋಲ್ಲ. ಆಮೇಲೆ ಫೈನಲ್ ಲೇಯರ್ ಹಾಕ್ತೀವಿ. ಬಟ್ ಆದರೆ ಇಲ್ಲಾಂದರೆ ಅದು ಕೆಲಸನೂ ಆಗ್ತಿರಲಿಲ್ಲ. ಆ ಟೈಮಲ್ಲಿ ಕೆಲಸ ಅಷ್ಟೊಂದು ನಿಯಮಿತವಾದಂಥ ವೇಳೆಯಲ್ಲಿ ಕೆಲಸ ಮುಗಿತಿರಲಿಲ್ಲ. ಅದು ಅಷ್ಟು ಮಾಡೋಕ್ಕಾಗದೇ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಲ್ಯಾಂಡ್ ಯಾವ ಥರ ಸಿಗುತ್ತೆ ಅದ್ರ ಮೇಲೆ ಕೆಲಸ ಮಾಡಿದ್ದೀವಿ ನಾವು. ಸರ್, ಇದರಲ್ಲಿ ಈ ಒಂದು ಹಂತದಲ್ಲಿ ಅಂದರೆ ಲ್ಯಾಂಡ್ ಅಕ್ವಿಷನ್ ಅಂತಂದಾಗ ಮತ್ತು ಪೊಸಿಷನ್ ತೊಗೊಳ್ಳೋದು ಅಂದರೆ ರೈತರ ಜೊತೆ ಮಾತಾಡಬೇಕು, ಜನಸಾಮಾನ್ಯರ ಜೊತೆ ಮಾತಾಡಬೇಕು. ಸೊ ಇಲ್ಲಿ ನಿಮಗೆ ಮೋಸ್ಟ್ ಚಾಲೆಂಜಿಂಗ್ ಅನಿಸಿದ್ದು ಯಾವುದು ಸರ್? ನಾವು ಪೊಸೆಷನ್ ತೊಗೊಳ್ಳೋದು ಮತ್ತು ಫಾರೆಸ್ಟಿಂದ ಲ್ಯಾಂಡ್ ತೆಗಿಯೋದು ಮತ್ತು ಯುಟಿಲಿಟಿ ಶಿಫ್ಟಿಂಗ್ ಏನಿದೆ. ಯುಟಿಲಿಟಿ ಶಿಫ್ಟಿಂಗ್ ಅಂದರೆ ಎಲೆಕ್ಟ್ರಿಕಲ್ ವಾಟರ್ ಸಪ್ಲೈ ಲೈನ್ ಇರುತ್ತೆ ಆಲ್ ಅಲಾಂಗ್ ದ ರೋಡ್. ನಾನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋದರೆ ನನ್ನ ಡೆವಲಪ್ಮೆಂಟ್ ಬಿಡ್ತಲೇ ಬಂದ್ಬಿಡುತ್ತೆ. ಅದನ್ನು ತಿರ್ಗಾ ಪಕ್ಕಕ್ಕೆ ನಾನು ಫಸ್ಟ್ ಶಿಫ್ಟ್ ಮಾಡಬೇಕು. ಅದನ್ನು ಶಿಫ್ಟ್ ಮಾಡಿದ್ಮೇಲೆ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ. ಅದಕ್ಕೆಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ಎಸ್ಟಿಮೇಟ್ಸ್ ತೊಗೊಂಡು ಅವುಗಳನ್ನು ಎಕ್ಸಿಕ್ಯೂಟ್ ಮಾಡಿ ಆಚೆಗೆ ಶಿಫ್ಟ್ ಮಾಡಿ ಅದನ್ನು ನಾನು ರೋಡ್ ಕೆಲಸ ಮಾಡೋದು. ಆಮೇಲೆ ಮೊದಲು ನಾನು ಫಸ್ಟ್ ಯುಟಿಲಿಟಿ ಶಿಫ್ಟ್ ಮಾಡಬೇಕು, ಪ್ಲಸ್ ಫಾರೆಸ್ಟ್ ಲ್ಯಾಂಡ್ ಪರ್ಮಿಷನ್ ತೊಗೋಬೇಕು, ಟ್ರೀ ಕಟಿಂಗ್ ಮಾಡಬೇಕು, ಲ್ಯಾಂಡ್ ಪೊಸೆಷನ್ ತೊಗೋಬೇಕು. ಆಮೇಲಿಂದ ನನ್ನ ಡಿಸೈನ್ಗೆ ಸರಿಯಾಗುತ್ತಾ ಹಿಂದೆ ಮಾಡಿರೋದು. ಯಾಕಂದರೆ ಯಾವಾಗಲೂ ಸರ್ವೆ ಅಂದಮೇಲೆ ಸ್ವಲ್ಪ ಎರರ್ ಇದ್ದೇ ಇರುತ್ತೆ. ಅದನ್ನೆಲ್ಲ ಸರಿದೂಗಿಸಿ ತಿರ್ಗಾ ಡಿಸೈನ್ ಕರೆಕ್ಟ್ ಮಾಡ್ಕೋಬೇಕು. ಇದು ಟೈಮ್ ಹಿಡಿಯುತ್ತೆ ಒಂದು ಸತಿ ಕೆಲಸ ಶುರು ಮಾಡೋಕ್ಕೆ ಮುಂಚೆ. ಇದಕ್ಕೆ ಮುಂಚೆ ನಾವು ಈಗ ಲ್ಯಾಂಡ್ ಅಕ್ವಿಸಿಷನ್ ಮಾಡೋಕ್ಕೂ ಮುಂಚೆನೇ ಸರ್ವೆ ನಂಬರ್ಗಳು ಮತ್ತು ಪೋರ್ಡ್ ಆಗಿರುತ್ತೆ, ಸಣ್ಣ ಸರ್ವೆ ನಂಬರ್ ಇರುತ್ತೆ. ಅವು ಕೆಲವು ಇವರು ಡಿವೈಡ್ ಆಗಿರ್ತಾರೆ, ಅಲ್ಲಿ ಅಪ್ಡೇಟೇ ಆಗಿರಲ್ಲ ರೆವಿನ್ಯೂಲಿ. ಇವ್ರ ಹತ್ರ ಪತ್ರ ಮಾಡ್ಕೊಂಡಿರ್ತಾರೆ, ಅವ್ರು ಅಪ್ಡೇಟ್ ಆಗಿರಲ್ಲ ಅಥವಾ ಪೋರ್ಡ್ ಆಗಿರಲ್ಲ. ಇದು 108 ಇರುತ್ತೆ ಸರ್ವೆ ಮತ್ತು ರೆವಿನ್ಯೂ ರೆಕಾರ್ಡ್ಸಲ್ಲಿ. ಭಾಳಷ್ಟು ಸರಿ ಹೋಗದೆ ಇರೋದು ಅಥವಾ ಜನಗಳಲ್ಲಿ ಅಪ್ಡೇಟ್ ಮಾಡಿಸ್ದೇ ಇರೋದು, ಅಥವಾ ಹಿಂದೆ ಬರೀ ಪತ್ರ ಮಾಡಿ ಇಟ್ಕೊಂಡಿರ್ತಾರೆ, ಇವರು ಡಿವೈಡೇ ಆಗಿರಲ್ಲ ಅಥವಾ ಡಿವೈಡ್ ಆಗೇ ಇರಲ್ಲ. ಅದು ಒಬ್ಬರ ಹೆಸ್ರಿಗೆ ಹೋಗಕ್ಕೆ ಬಿಡಲ್ಲ, ಕೇಸ್ಗಳಾಗ್ತದೆ. ಕೋರ್ಟ್ ಕಚೇರಿ ಸುಮಾರಷ್ಟು ಕೋರ್ಟ್ ಕೇಸ್ಗಳಾಗ್ತದೆ. ಇದೆಲ್ಲವನ್ನು ಮೀರಿ ಆಮೇಲೆ ಪ್ರಾಜೆಕ್ಟಿಗೆ ಬರ್ಬೇಕು ನಾವು. ಓಕೆ ಹರ್ಕಿಲಿಯನ್ ಟಾಸ್ಕ್ ಅಂತಾರಲ್ಲ ಹಂಗೆ. ಅದರಲ್ಲಿ ಸುಮಾರು ಜನ ದುಡ್ಡು ತೊಗೋತಾರೆ, ಬಿಡಲ್ಲ. ಚೆನ್ನಾಗಿ ಜೊತೆಗೆ ಕೇಸ್ ಇರುತ್ತೆ, ದುಡ್ಡು ಪೇಮೆಂಟ್ ಮಾಡೋಕ್ಕಾಗಲ್ಲ. ಕಡೆಗೆ ಕೋರ್ಟ್ಗೆ ಪೇಮೆಂಟ್ ಮಾಡೋವೆ, ಮತ್ತು ನಾವು ಕೋರ್ಟಲ್ಲಿ ದುಡ್ಡು ಇಟ್ಬಿಟ್ಟು ಅಲ್ಲಿ ತೊಗೊಳ್ಳಿ ಅಂತ ಅವ್ರ ಮೇಲೆ ನಾವು ಕೇಸ್ ಹಾಕಿ ಅದನ್ನು ನಾವು ಪೊಸಿಷನ್ ತೊಗೊಂಡು ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಜೊತೆಗೆ ಪೇಮೆಂಟ್ ಸಿಕ್ಕಿರಲ್ಲ ಅವನಿಗೆ, ಕೋರ್ಟಲ್ಲಿ ಇರುತ್ತೆ, ಅವ್ನು ಬಿಡಬೇಕಲ್ಲ, ರೆಸಿಸ್ಟ್ ಮಾಡೇ ಮಾಡ್ತಾರೆ. ಆವಾಗ ತಿರ್ಗಾ ಗೌರ್ಮೆಂಟ್ ಮೆಷಿನರಿ ಯೂಸ್ ಮಾಡಿ ಅವ್ರನ್ನೂ ಕನ್ವಿನ್ಸ್ ಮಾಡಿ ತೊಗೋಬೇಕಾಗುತ್ತೆ ಜಾಗನ. ಇದು ಒಂಥರ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನಲ್ಲಿ ಈ ಪ್ರೀ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಎ ಬಿಗ್ ಚಾಲೆಂಜ್.
ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿಬಿಡ್ಬೋದು. ಇದನ್ನು ಎಲ್ಲವೂ ಮಾಡಿ ಆಮೇಲಿಂದ ರೆಗ್ಯುಲರ್ ಪ್ರಾಜೆಕ್ಟ್ಗೆ ಹೋಗ್ಬೇಕಾಗತ್ತೆ. ಶುರು ಆದಮೇಲೆ ಅಂದರೆ ಒಂದ್ಸಲ ಇನಾಗ್ರೇಷನ್ ಆದಮೇಲೆ ಸಾಕಷ್ಟು ಆಕ್ಸಿಡೆಂಟ್ಗಳಾದ್ವಲ್ಲ, ಮತ್ತು ತುಂಬ ಜನ ಅದಕ್ಕೆ ಒಂಥರ ಇದರಲ್ಲಿ ಪ್ಲ್ಯಾನಿಂಗ್ ಸರಿ ಇಲ್ಲ, ಇಂಜಿನಿಯರಿಂಗ್ ಸರಿ ಇಲ್ಲ ನಮ್ಮ ಮಾತನ್ನು ಕೂಡ ಕೆಲವರು ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಫಸ್ಟು ಬೇಸಿಕ್ಕಾಗಿ ಏನಾಯಿತು ಅಂದರೆ ರೋಡು ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ವ್ಯೂ ನಾನೇನೋ ರೋಡ್ ಡೆವಲಪ್ ಮಾಡಿದೆ, ಬಟ್ ಎನ್ಫೋರ್ಸ್ಮೆಂಟ್ ಬೇಕು. ನಮ್ಮ ಈ 5E ಏನಿದೆ ಸೇಫ್ಟಿಲಿ, ಇಂಜಿನಿಯರಿಂಗ್, ಎನ್ಫೋರ್ಸ್ಮೆಂಟ್ ಇದೆಲ್ಲ ಇದೆಯಲ್ಲ, ಇದು ಎನ್ಫೋರ್ಸ್ಮೆಂಟ್ ಬಂದು ತಿರ್ಗಿ ಒಂದು ಸೆಕೆಂಡ್ ಪೊಲೀಸ್ ಬರುತ್ತೆ. ಆಮೇಲೆ ಎನ್ಫೋರ್ಸ್ಮೆಂಟ್ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಮನೋಭಾವನೆ ಇದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು ಅನ್ನೋದು, ಬಟ್ ಆ್ಯಕ್ಚುಲಿ ಎನ್ಫೋರ್ಸ್ಮೆಂಟ್ ಬಂದು ಸ್ಟೇಟ್ ಗೌರ್ಮೆಂಟ್ ಸಬ್ಜೆಕ್ಟ್. ಅದು ಒಂದು ಸೆಕೆಂಡು RTO ಮತ್ತು ಪೊಲೀಸ್ ಸಬ್ಜೆಕ್ಟು. ಇಲ್ಲಿ ಏನಾಗಿದೆ ಅಂದರೆ ಈ ಭಾಗದಲ್ಲಿ ಈ ಥರದ ಒಂದು ಹೈ ಸ್ಪೀಡ್ ಕಾರಿಡಾರ್ ಸಿಕ್ಕಿರಲಿಲ್ಲ ಜನಕ್ಕೆ. ಸ್ಟಾರ್ಟಿಂಗಲ್ಲಿ ಲೇನ್ ಡಿಸಿಪ್ಲಿನ್ ಗೊತ್ತಿಲ್ಲ. ಆಮೇಲಿಂದ ನೀವು ಹೇಳಿದಾಗೆ ಅದೇ ಕಾರ್ಗಳು ಎದ್ವತ್ತದ್ವಾ ಹೈ ಸ್ಪೀಡಲ್ಲಿ ಹೋಗ್ತಾಯಿದ್ವು, ಬಿಯಾಂಡ್ 120, 150 ಎಲ್ಲ ಟ್ರಾವೆಲ್ ಮಾಡ್ತಾಯಿದ್ರು. ಅದು ಕರ್ವ್ ನೆಗೋಷಿಯೇಟ್ ಆಗೋಲ್ಲ. ನನ್ನ ಹತ್ರ ಇರೋದೇ ಡಿಸೈನ್ ಸ್ಪೀಡ್ ಇರೋದೇ ಅಷ್ಟು. ನೀವು ಅದಕ್ಕಿಂತ ಹೆಚ್ಚಾಗಿ ಚಾಲನೆ ಮಾಡಿದಾಗ ಅದು ಟೆಕ್ನಿಕಲಿ ಅಡ್ಜಸ್ಟ್ ಆಗೋಲ್ಲ ವೆಹಿಕಲ್ಲು. ಆಮೇಲಿಂದ ಇವ್ರುಗಳು ಒಬ್ಬರು ಮಾಡೋ ತಪ್ಪಿಗೆ ಅಪೋಸಿಟ್ ಸೈಡ್ ಅವ್ರಿಗೆ ಹೋಗಿ ಹೊಡಿಯೋದು. ಮತ್ತು ಲೇನ್ ಡಿಸಿಪ್ಲಿನ್ ಗೊತ್ತಿಲ್ಲ, ಲೇನ್ ಚೇಂಜಿಂಗ್ ಗೊತ್ತಿಲ್ಲ ಇವ್ರಿಗೆ. ಇದು ಮತ್ತು ಕೆಲವರು ಹೊಸದಾಗಿ ಡ್ರೈವರ್ಗಳಾದರೆ ಕೆಲವು ಅರ್ಥ ಇರುತ್ತೆ, ಇವ್ರುಗಳಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇರೋಲ್ಲ. ಅವ್ರುಗಳೆಲ್ಲ ಓಡಿಸ್ತಾ ಕೆಲವು ಎರರ್ಗಳಾಯಿತು. ಇಂಜಿನಿಯರಿಂಗ್ ಇದು ಅದನ್ನೇ ನೋಡಿ ಇವಾಗ ಇತ್ತೀಚೆಗೆ ಅದಾದಮೇಲೆ ಕ್ಯಾಮ್ರಾ ಹಾಕಿ ಸ್ಪೀಡ್ ರಿಸ್ಟ್ರಿಕ್ಷನ್ ಮಾಡಿ, ಜೊತೆಗೆ ಇದರಲ್ಲಿ ಏನಾಯಿತು, ಫಸ್ಟು 2 ವೀಲರು 3 ವೀಲರ್ ಎಲ್ಲ ಮಿಕ್ಸ್ ಆಗೋಯ್ತು. ಅವ್ರುಗಳನ್ನ ಆಚೆ ಇಡಬೇಕು. ಆ್ಯಕ್ಚುಲಾಗಿ ನಾವು ಹೈ ಸ್ಪೀಡ್ ಸೀಮ್ಲೆಸ್ ಟ್ರಾವೆಲಿಂಗೋಸ್ಕರ ಮಾಡಿರೋ ಹೈವೇಲಿ ನಿಮಗೆ ಎಲ್ಲಿ ಇದ್ರ ಹತ್ರ ಇಲ್ಲಿ ಬಿಟ್ವೀನ್ ಇಲ್ಲಿ ಶ್ರೀರಂಗಪಟ್ಟಣದಿಂದ ನಿಮಗೆ ಮದ್ದೂರು ತನಕ ಕೆಲವು ಕಡೆ ಇವನ್ ಕಬ್ಬಿನ ಟೈರ್ ಗಾಡಿಗಳು ಮಿಕ್ಸ್ ಆಗಿಬಿಡ್ತವೆ. ಅವ್ರನ್ನ ಆಚೆ ಬಿಡದೆ ಎನ್ಫೋರ್ಸ್ ಮಾಡಿ ಆಚೆ ಇಡದೆ ಹೋದರೆ ನಿಮ್ಗೆ ರೋಡ್ ಮಧ್ಯಕ್ಕೆ ಟೈರ್ ಗಾಡಿ ಬಂದರೆ ಏನಾಗುತ್ತೆ ಅಲ್ವಾ? ಹಾಗಾಗಿ ಅಥವಾ ಸ್ಲೋ ಮೂವಿಂಗ್ ಕೆಲವು ಆಟೋಗಳು ಮತ್ತು 2 ವೀಲರು ಇವರೆಲ್ಲ ಮಿಕ್ಸ್ ಆದಾಗ ಅದು ಈ ರೋಡಿಗೆ ಮತ್ತು ಈ ರೋಡ್ ಮಾಡಿರೋ ಪರ್ಪಸ್ಗೆ ಸರ್ವ್ ಆಗಲ್ಲ. ಫಸ್ಟು ಅದೆಲ್ಲವೂ ನೋಟಿಫಿಕೇಷನ್ ಆಗಬೇಕಾಗಿತ್ತು ನಮಗೆ. ಆ ನೋಟಿಫಿಕೇಷನ್ ಆಯಿತು, ಯಾಕಂದರೆ ಕಾನೂನು ಇದರಲ್ಲಿ ಇವ್ರನ್ನ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳಬೇಕಾಗಿತ್ತು. ಅದನ್ನು ಕಳಿಸಿದ್ವಿ. ಅದು ಸ್ವಲ್ಪ ನೋಟಿಫಿಕೇಷನ್ಗಳು ಕಾನೂನು ಕ್ರಮಗಳು ಸ್ವಲ್ಪ ಡಿಲೇ ಆಯಿತು. ಕ್ಯಾಮ್ರಾಗಳು ಹಾಕಿದ್ದು ಡಿಲೇ ಆಯಿತು ನಮ್ಮಿಂದ, ಅವರಿಂದ ಏನು ಎನ್ಫೋರ್ಸ್ಮೆಂಟಿಂದ. ಇದಿಷ್ಟು ಆದಮೇಲೆ ಇವಾಗ ಎಲ್ಲವೂ ಕಡಿಮೆ ಆಗಿದೆ. ಕಡಿಮೆ ಅದು ಆಮೇಲೆ ಕಡಿಮೆ ಆಯಿತು. ಬಟ್ ಏನಂದರೆ ಅದೇ ಎನ್ಫೋರ್ಸ್ಮೆಂಟು ಭಾಳ ಮುಖ್ಯ ಆಯಿತು. ನಮ್ಮ ದೇಶದ ರಸ್ತೆಗಳಿಗೂ ಮತ್ತು ಬೇರೆ ಡೆವಲಪ್ಡ್ ದೇಶ, ಈಗ ಅಮೇರಿಕಾ ಇರ್ಬೋದು, ಅಥವಾ ಇಂಗ್ಲೆಂಡ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಜರ್ಮನಿ ಇರ್ಬೋದು, ಜಪಾನ್ ಇರ್ಬೋದು, ಈ ಥರ ಡೆವಲಪ್ಡ್ ದೇಶಗಳಲ್ಲಿ ಇರುವಂಥ ರಸ್ತೆಗಳಿಗೂ ವಿಶೇಷವಾಗಿ ಹೈವೇಗಳು ಏನು ವ್ಯತ್ಯಾಸ ಇದೆ ಅನ್ನೋದೊಂದನೇ ಪ್ರಶ್ನೆ. ಎರಡನೇದು, ಈಗ ಅವರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನ ನಾವು ತೊಗೋಬೋದಲ್ವಾ? ಸೊ ಆ ಥರ ಏನು ನಾವು ಅಲ್ಲಿನ ವಿಚಾರಗಳನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಸರ್? ಒಳ್ಳೆಯ ಅಂಶಗಳು, ವ್ಯತ್ಯಾಸ ಮತ್ತು ಒಳ್ಳೆಯ ಅಂಶ. ಈ ಹೈವೇ ಹೊರತುಪಡಿಸಿ ಅರ್ಬನ್ ಪ್ಲಾನಿಂಗಲ್ಲಿ ನಾವು ಭಾಳ ಅಡಾಪ್ಟ್ ಮಾಡಬೇಕಾಗಿರೋದಿದೆ. ಆ್ಯಕ್ಚುಲಿ UK ಮತ್ತು ವೆಸ್ಟರ್ನ್ ಕಂಟ್ರೀಸಲ್ಲಿ ನಾವು ಈಗ ಏನು ಅರ್ಬನ್ ಪ್ಲಾನಿಂಗು ಮತ್ತು ಇನ್ನೊಂದು ಯಾರ್ದೋ ಒಂದು ಲೇಔಟ್ ಅಪ್ರೂವ್ ಮಾಡಿಕೊಡ್ತಾರೆ ಗೌರ್ಮೆಂಟ್ ಅಥಾರಿಟಿ. ಅಲ್ಲಿ ಕೆಲವು ರೋಡ್ಗಳಿರುತ್ತೆ, ರೋಡ್ದು ಪ್ರಾಪರ್ ಬೇಕು ನಮಗೆ. ಪ್ಲಸ್ಸು ಜಂಕ್ಷನ್ಸ್ಗಳು ಬರ್ತವೆ, ಆ ಜಂಕ್ಷನ್ಸ್ಗಳೆಲ್ಲ ಮಿನಿ ರೌಂಡ್ ಅಬೌಟ್ಗಳು ಮಾಡಬೇಕು. ನಾ ಈಗ ಹೇಳಿದ್ನಲ್ಲ PI ವಿತ್ ಇಯರಲ್ಲಿ 2.5 ಸೆಕೆಂಡು. ನಾನು ಆಕ್ಸಿಡೆಂಟ್ ತಡಿತೀನಿ ಅಂದರೂ 2.5 ಸೆಕೆಂಡೇನೆ. 2.5-4 ಸೆಕೆಂಡಲ್ಲಿ ನೀವು ಆಕ್ಸಿಡೆಂಟ್ ಬೇಕಾದ್ರೆ ತಡಿಬೋದು, ಆಕ್ಸಿಡೆಂಟ್ ಆಗೋದನ್ನು. ಅದು ತಡಿಬೇಕಾದ್ರೆ ಏನು, ಟ್ರಾಫಿಕ್ ಕಾಮಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ಈ ಟ್ರಾಫಿಕ್ ಕಾಮಿಂಗ್ ಯಾವ ಥರ ಆಗುತ್ತೆ, ಡಿಲೇ ಪ್ರೋಸೆಸ್. ಈ ಕಾನ್ಫ್ಲಿಕ್ಟ್ ಪಾಯಿಂಟ್ ಪ್ರತಿ ಇಂಟರ್ಸೆಕ್ಷನ್ನು ಪ್ಲಸ್ಸು ಅಥವಾ ಏನಿದೆ ನಮ್ಮದು, ಆ ಇಂಟರ್ಸೆಕ್ಷನಲ್ಲಿ ನಿಮಗೆ ಕಾನ್ಫ್ಲಿಕ್ಟ್ ಪಾಯಿಂಟು ಅಂದರೆ ನಾ ಹಿಂಗೆ ಬಂದವನು ಹಿಂಗೆ ಕ್ರಾಸ್ ಆಗ್ತಾನೆ, ಹಿಂಗೆ ಬಂದವನು ಹಿಂಗೆ ಕ್ರಾಸ್ ಆಗ್ತಾನೆ. ಇದು ಡೈರೆಕ್ಟ್ ಹಿಟ್ ಆಗ್ತಕ್ಕಂಥ ಕಾನ್ಫ್ಲಿಕ್ಟ್ ಪಾಯಿಂಟು. ಇದೇ ಕಾನ್ಫ್ಲಿಕ್ಟ್ ಪಾಯಿಂಟ್ನ ನೀವು ಒಂದು ದೊಡ್ಡ ಸರ್ಕಲ್ ಥರ ಕನ್ವರ್ಟ್ ಮಾಡಿ ಮಿನಿಮಮ್ 10 ಮೀಟ್ರ್ 12 ಮೀಟ್ರ್ ಡಯಾದಲ್ಲಿ ಒಂದು ರೆಡಿ ಮಾಡಿದಾಗ ನಿಮ್ದು ಏನಾಗುತ್ತೆ, ಡೈರೆಕ್ಟಾಗಿ ಹಿಟ್ ಆಗಲ್ಲ. ಒಂದು ಪ್ಲಸ್ಸು ವೀವಿಂಗ್ ಲೆಂತ್ ಇರುತ್ತೆ. ವೀವಿಂಗ್ ಲೆಂತ್ ಅಂದರೆ ನೀವು ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ತಿರಲ್ಲ ಸರ್ಕಲಲ್ಲಿ, ದಿಸ್ ಇಸ್ ಕಾಲ್ಡ್ ವೀವಿಂಗ್ ಲೆಂತ್. ಸರ್ಕಲ್ ರೌಂಡ್ ಹೊಡಿಯೋದೆ ವೀವಿಂಗ್ ಲೆಂತ್. ಈ ವೀವಿಂಗ್ ಲೆಂತಲ್ಲಿ ನಿಮ್ಗೆ 2.5-4 ಸೆಕೆಂಡ್ ಸಿಗುತ್ತೆ. ಆ ವೀವಿಂಗ್ ಲೆಂತ್ ಇದ್ದಾಗ ಏನಾಗುತ್ತೆ, ಟ್ರಾಫಿಕ್ ಕಾಮ್ ಆಗುತ್ತೆ, ಪ್ಲಸ್ಸು ಕಾನ್ಫ್ಲಿಕ್ಟ್ ಪಾಯಿಂಟ್ ಅವಾಯ್ಡ್ ಆಗುತ್ತೆ. ಆಮೇಲೆ ಪರ್ಸೆಪ್ಷನ್ ಸಿಗುತ್ತೆ ನನಗೆ, ಆಪೋಸಿಟ್ ವೆಹಿಕಲ್ ಏನು ಇದೇನು ಅನ್ನೋದು. ಆ ಪರ್ಸೆಪ್ಷನ್ ಸಿಕ್ಕಿದಾಗ ನಾನು
ನಾನು ಅಡ್ಜಸ್ಟ್ ಆಗಿ ನಾನು ಕೇರ್ ತೊಗೋತೀನಿ, ಜಡ್ಜ್ಮೆಂಟ್. ಜಡ್ಜ್ಮೆಂಟ್ಗೆ ನನ್ನ ಟೈಮ್ ಸಿಗುತ್ತೆ. ಆಗ ಆಕ್ಸಿಡೆಂಟ್ ಆಗೋದು ಕಡಿಮೆ ಆಗುತ್ತೆ. ಆಗೋದೇ ಇಲ್ಲ. ನಿಮಗೆ ನಾವು ಪ್ಲಸ್ ಜಂಕ್ಷನ್ ಮಾಡಿ 24/7 ನಮಗೆ ಸಿಗ್ನಲ್ ನಡ್ಸೋಕ್ಕಾಗಲ್ಲ, ಯಾಕಂದರೆ ಸೂಟಬಲ್ಲು ಅಲ್ಲ ನೈಟ್ ಟೈಮೆಲ್ಲ. ಅದೇ ನೀವು ರೌಂಡ್ ಅಬೌಟ್ ಮಾಡಿಟ್ರೆ ಅಪ್ ಟು ಸಮ್ ಪೀಕ್ ಪಾಯಿಂಟ್ ತನಕ ಇಟ್ ಕ್ಯಾನ್ ಸಸ್ಟೈನ್, ಆಟೋಮೆಟಿಕಲಿ ರೋಟೇಟ್ ಆಗ್ತಾ ಇರುತ್ತದು. ಓನ್ಲಿ ಥಿಂಗ್ ಸ್ವಲ್ಪ ಲ್ಯಾಂಡ್ ಅಕಾಮಡೇಟ್ ಮಾಡಬೇಕಾಗುತ್ತೆ ಅದಕ್ಕೆ. ಅದನ್ನು ನಾವು ಅರ್ಬನ್ ಪ್ಲಾನರ್ಸು ಅಥವಾ ಗೌರ್ಮೆಂಟ್ ಬಾಡಿಗಳು ಏನಿದೆ, ಯಾವುದೇ ಲೇಔಟ್ ಅಪ್ರೂವ್ ಮಾಡಿದಾಗ ಇದು ಮಾಡಿದಾಗ ಒಂದು ರೌಂಡ್ ಅಬೌಟ್ನ ಅವಕಾಶ ಮಾಡಿಕೊಡ್ಬೇಕು ಒಂದು ಪ್ರಾಥಮಿಕವಾಗಿ. ಆವಾಗ ಏನಾಗ್ತದೆ, ನಮ್ಮ ಆಟೋಮೆಟಿಕ್ಕಾಗಿ ಟ್ರಾಫಿಕ್ ರೊಟೇಟ್ ಆಗುತ್ತೆ, ಪರ್ಸೆಪ್ಷನ್ ಟೈಮ್ ಸಿಗುತ್ತೆ, ಆಕ್ಸಿಡೆಂಟ್ ಆಗೋದು ತಡೆಯುತ್ತೆ. ಮೇಯ್ನಾಗಿ ಮೇಯ್ನ್ ವಲ್ನರಬಲ್ ಪಾಯಿಂಟ್ಸೇ ಜಂಕ್ಷನ್ಸ್ಗಳು. ಟೈಪ್ಸ್ ಆಫ್ ಆಕ್ಸಿಡೆಂಟ್ಸ್ಗೆ ಹೋದರೆ ನಿಮಗೆ ಜಂಕ್ಷನಲ್ಲಿ ಮುಖಾಮುಖಿ ಆಗುತ್ತೆ, ಇಲ್ಲಾಂದರೆ ರಿಯರ್ ಕೊಲಿಷನ್ ಆಗುತ್ತೆ, ಸೈಡ್ ಕೊಲಿಷನ್ ಆಗುತ್ತೆ. ಡೈರೆಕ್ಟ್ ಹಿಟ್ ಆಗೋದೇ ನಿಮಗೆ ಇಂಟರ್ಸೆಕ್ಷನಲ್ಲಿ, ಜಂಕ್ಷನ್ಗಳಲ್ಲಿ. ಆ ಜಾಗನೇ ನೀವು ವೀವಿಂಗ್ ಲೆಂತ್ ಅಂದರೆ ರೌಂಡ್ ಅಬೌಟ್ ಥರ ನಾವು ಡಿಲೇ ಪ್ರೋಸೆಸ್ ಮಾಡಿದಾಗ ಇದೆಲ್ಲವೂ ಅವಾಯ್ಡ್ ಆಗೋ ಚಾನ್ಸಸ್ ಜಾಸ್ತಿ. ಇದು ನಮ್ಮ ಮೇಜರಾಗಿ ನಾವು ಅಳವಡಿಸ್ಕೋಬೇಕಾಗಿರುವಂಥದ್ದು ಇದು. ಪ್ಲಸ್ ಅಲಾಂಗ್ ವಿತ್ ದಟ್ ರೋಟ್ರಿ ನೀವು ಫ್ರೀ ಲೆಫ್ಟ್ ಟರ್ನ್ ಮಾಡ್ತು ಅಂದರೆ, ಫ್ರೀ ಲೆಫ್ಟ್ಗೂ ಒಂಚೂರು ಅವಕಾಶ ಮಾಡಿಟ್ಟ ಅಂದರೆ, ಮೇಯ್ನ್ ಟರ್ನ್ ಆಗೋದಲ್ಲದೆ ಫ್ರೀ ಲೆಫ್ಟು ಅವಕಾಶ ಇತ್ತು ಅಂದರೆ ಟ್ರಾಫಿಕ್ ಆಟೋಮೆಟಿಕ್ಕಾಗಿ ಡಿಸ್ಪರ್ಸ್ ಆಗ್ತಾ ಹೋಗ್ತದೆ, ಚಾನಲೈಸೇಷನ್ ಆಗುತ್ತೆ. ಸೊ ಟೋಟಲ್ ಸಿಟಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಭಾಳ ಅನುಕೂಲ ಆಗುತ್ತೆ ಇದು.